ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇನೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಅತಿ ದೊಡ್ಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಬಹುದೊಡ್ಡ ಎಕ್ಸ್ಕ್ಲೂಸಿವ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಕಾಣಿಸಿಕೊಂಡಿದ್ದಾರೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಏನಿಲ್ಲಪ್ಪ, 170 ವಿವಿಧ ಕೋರ್ಟು, ಸುಪ್ರೀಂ ಕೋರ್ಟ್ಗಳು ಕೊಟ್ಟಿದ್ದೀವಿ. ಯಾವುದು ಬಿಜೆಪಿ ನಾಯಕರು ಯಾರು ಕೂಡ ಅಸಮಾಧಾನ ಇಲ್ಲ. ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ಯಾವುದು ಕೂಡ ಅಸಮಾಧಾನ ಇಲ್ಲ. ಅವ್ರ ಮೇಲೆ ಇದ್ರೆ ಬಿಜೆಪಿಯನ್ನ ಚುನಾವಣೆ ಮುಗಿದ ಮೇಲೆ ಕ್ಲೀನ್ ಮಾಡುವಂತ ಕೆಲಸ ನೋಡಿ. ನಂದು ಬೆಂಗಳೂರು ನಾರ್ತ್ ಬರ್ತದೆ. ಡಿ.ಬಿ. ಚಂದ್ರೇಗೌಡರು 5 ವರ್ಷ ಇದ್ದರು, ಸದಾನಂದ ಗೌಡರು 10 ವರ್ಷ ಇದ್ದರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಆಗಲಿಲ್ಲ. ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದಿಂದ ಈಚೆಗೆ ಸದಾನಂದ ಗೌಡರು 10 ವರ್ಷ, ಕಾಂಗ್ರೆಸ್, ಬಿಜೆಪಿ, JDS ಮೂರನ್ನು ಒಂದೇ ಥರ ನೋಡಿಕೊಂಡಂಥ ಸಂದರ್ಭ. ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದ ಗೌಡರು ಆಡಲಿಲ್ಲ. ಒಂದೇ ಒಂದು ಮಾತು ಡಿ.ಬಿ. ಚಂದ್ರೇಗೌಡರು ಕೂಡ ಆಡಲಿಲ್ಲ. ಅಗೇನೆಸ್ಟ್ ಆಗಿ ಇವ್ರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಒಂದು ಬೆಂಕಿ ಅಂತ ಉಂಡೆನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ, ಇನ್ನು ಬೆಂಗಳೂರಿನಲ್ಲಿ ಯಾವ ಥರ ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ, ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನು ಇವರು MP ಹಾಕೋಕ್ಕೆ ಬಂದಿದ್ದಾರಾ, ಇದರ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ, ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ನಮಗೂ ಎಲ್ಲರೂ ಒಳಗೆ ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಘಟನೆಗಳು, ಅದರಿಂದ ತಮಗಾಗ್ತಾ ಇರುವ ರಾಜಕೀಯ ಆತಂಕ, ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ಇರುವ ಅತಿ ದೊಡ್ಡ ಪ್ರಶ್ನೆ, ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟದ್ದು ಯಾಕೆ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಇಲಾಖೆ ಕೂಡ ಆ ಕೆಲಸ ಕೇಳೋದಕ್ಕೆ ಬಂದಿದ್ದೇನೆ. ನೋಟಿಸ್ನ ವಿಷಯ ಅವರಿಗೂ ನಮಗೂ ಸೇಮ್. ಆದ ನೋಟಿಸ್ನಲ್ಲಿ ಹೌದು ನಮ್ಮದು ವ್ಯತ್ಯಾಸ, ಅವರು ಓಟ್ ಹಾಕಿರ್ತಕ್ಕಂಥ ವ್ಯತ್ಯಾಸ, ನಾನು ಅಬ್ಸೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕು ಅವರು ಕೊಟ್ಟಂತೆ ನಾನು ಕೂಡ ಎಲ್ಲ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಯಾವ್ಯಾವ ರಾಜ್ಯದಲ್ಲಿ ಎಂತೆಂಥ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಮೂರನೇದಾಗಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಅದರಲ್ಲೇ ಪ್ರಸ್ತಾಪ ಮಾಡಿದೆ. ನಾನು ಕೂಡ ಹಿಮಾಚಲ ಪ್ರದೇಶದಲ್ಲಿ ಅವ್ರು ಜನ ವೋಟ್ ಮಾಡಿದಾಗ ವಿಪ್ ಕೊಡ್ತಾರೆ. ವಿಪ್ ಉಲ್ಲಂಘನೆ ಯಾಕೆ ಮಾಡ್ತೀವಿ ಅಂತ ಕೇಳೋದೇ ಇಲ್ಲ. ವಿಪ್ ಉಲ್ಲಂಘನೆ ಮಾಡಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಕೇಳ್ತವೆ, ಇಲ್ಲ ಬಂದು ವಿಪ್ ಉಲ್ಲಂಘನೆ ಅಂತ ಹೇಳ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತೇಳಿ ನಮ್ಮ ಉತ್ತರದಲ್ಲಿ ಕಳಿಸಿದ್ದಾರೆ. ನಮ್ಗೊಂದು 2 ಪೇಜ್ ಕಡಿಮೆ ಇರಬೇಕು. ನೋಡಿ, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ನಮ್ಮ ಜಿಲ್ಲೆದ ಅಭ್ಯರ್ಥಿನೂ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಡೆಯುತ್ತೆ. ಕಾಯ್ತಾ ಇದ್ದೀನಿ. ನಿಮ್ಮ ಬೆಂಬಲ ನೀವು ದೈಹಿಕವಾಗಿರೋ ಪಕ್ಷಕ್ಕೋ ಮಾನಸಿಕವಾಗಿರೋ ಪಾರ್ಟಿ ಯಾವುದು ಸರ್? ಈಗ ಬಿಜೆಪಿನ ನೀವು ಎಲ್ಲೋ ಗೊಂದಲಕ್ಕೆ ಬೀಳಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ನಮ್ಮ ಅಭ್ಯರ್ಥಿ ನಿತ್ಯ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಇಂಥ ಸಂದರ್ಭದಲ್ಲೇನೆ STS ಹಾಗೆ ಹೆಬ್ಬಾರ್ ಇಬ್ರು ಒಂದೇ ಕಾರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಏನೇ ಮಾತುಕತೆಗಳಾದರೂ ಕೂಡ ಟಿಕೆಟ್ಗೋಸ್ಕರ ಏನಾದರೂ ಲಾಭಿ ನಡೆಸ್ತಿದ್ದಾರಾ
ಅಥವಾ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಹೇಳಿ ಏನಾದರೂ ಆಫರ್ ಕೊಟ್ಟಿದ್ದಾರಾ ಡಿ ಕೆ ಶಿವಕುಮಾರ್ ಅವರು ಇಬ್ಬರಿಗೂ? ಬೆಂಗಳೂರು ಉತ್ತರಕ್ಕೆ STS ಹಾಗೆ ಉತ್ತರ ಕನ್ನಡಕ್ಕೆ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡುವ ಪ್ರಯತ್ನಗಳೇನಾದರೂ ಆಗ್ತಿರುವ? ಇದು ಸದ್ಯಕ್ಕಿರುವ ಪ್ರಶ್ನೆ. ಬಿಜೆಪಿ ನನಗೆ ನೋಟಿಸ್ ಕೊಟ್ಟಿದೆ, 175 ಪುಟಗಳಲ್ಲಿ ಅದಕ್ಕೆ ಉತ್ತರವನ್ನ ಕೂಡ ನೀಡಿದ್ದೇವೆ ಅನ್ನೋದು ಇಬ್ಬರ ಮಾತು. ನನಗೆ ನನ್ನ ಕ್ಷೇತ್ರಕ್ಕೆ ಹೋಗೋಕೆ ಭಯವಾಗ್ತಿದೆ ಅಂತ ಹೇಳ್ತಿದ್ದಾರೆ ST ಸೋಮಶೇಖರ್ ಅವರು. ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಾದ ಒಂದಷ್ಟು ಘಟನೆಗಳು, ಪಕ್ಷದಿಂದ ಅಂತರ ಕಾಯ್ಕೊಳ್ತಿದ್ದಾರೆ ಅನ್ನೋ ಒಂದಷ್ಟು ಘಟನೆಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಮಾತನಾಡುವ ಸಂದರ್ಭದಲ್ಲಿ ಅವ್ರ ವಿರುದ್ಧ ಅವರದೇ ಕ್ಷೇತ್ರದಲ್ಲಿ ಜನ ದಂಗೆ ಎದ್ದಿದ್ರು, ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ. ಕ್ಯಾಂಡಿಡೇಟ್ ಅಂತಲ್ಲ, ಮೊದಲನೇ ಬಾರಿಗೆ ಅನೌನ್ಸ್ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬೆಂಕಿ ಅಂತ ಉಗುಳ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅಲ್ವಾ? ನಮ್ಮನ್ನು ಅಪ್ರೋಚ್ ಮಾಡಬೇಕಾಗ್ತದೆ. ಅಪ್ರೋಚ್ ಮಾಡ್ದೇನೆ ಎತ್ಕಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇಂದು ದಿವಸ ನನ್ನನ್ನು ಬೆಂಕಿ ಟೈರಲ್ಲಿ ಹಾಕಿ ಸುಡ್ತಕ್ಕಂಥದ್ದನ್ನು ಪಕ್ಷದವರು ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಅದರಿಂದ ಇವರೆಲ್ಲ ಎತ್ಕಡ್ತಾ ಇರೋದು ನೋಡಿ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 15 ವರ್ಷದಿಂದ ಈ ಥರದ್ದು ಯಾವುದೂ ಕೂಡ ಇಲ್ಲ. DB ಚಂದ್ರೇಗೌಡ ಇದ್ದಾಗಲೂ ನೋಡಿದ್ದೇನೆ, ಸದಾನಂದ ಗೌಡರು ಇದ್ದಾಗಲೂ ನೋಡಿದ್ದೇನೆ, ಎಲ್ಲರಿದ್ದಾಗಲೂ ನೋಡಿದ್ದೇನೆ. ಒಂದು ಶಾಂತಿಯ ವಾತಾವರಣ ಇತ್ತು. ಇವತ್ತು ಕ್ಷೇತ್ರದಲ್ಲಿ ಶಾಂತಿಯ ವಾತಾವರಣ ಇಲ್ಲ, ಭಯಭೀತರಾಗಿದ್ದಾರೆ. ಪ್ರಾಮಾಣಿಕರು, ಅಲ್ಪಸಂಖ್ಯಾತರು ಇವರೆಲ್ಲ ಕೂಡ ಭಯಭೀತರಾಗಿದ್ದಾರೆ. ಅದರಿಂದ ಮುಂದೆ ನಾನು ಶಾಸಕ ಆಗಿ ನಾನೇ ಓಡಾಡದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಇದೇ ಥರ ಆದರೆ ನಾನು ಪೊಲೀಸ್ ಕಮಿಷನರ್ಗೆ ಪ್ರೊಟೆಕ್ಷನ್ ತೆಗೆದುಕೊಳ್ಬೇಕಾದಂಥ ಉದ್ಭವ ಆಗ್ತದೆ. ಅಂದ್ರೆ ಅಭ್ಯರ್ಥಿ ಚೇಂಜ್ ಮಾಡಿ ಅಂತ ಏನಾದರೂ ಮನವಿ ಮಾಡ್ತೀರಾ ಅಂತ ಸರ್? ನಾನೇನು ಕೇಳೋದಿಲ್ಲ, ಅಭ್ಯರ್ಥಿ ಚೇಂಜ್ ಮಾಡಿ ಅಂತಲೂ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಅವರು ಏನು ಚುನಾವಣೆ ಇದೆ, ಚುನಾವಣೆ ಮಾಡಬೇಕಾಗ್ತದೆ. ಒಬ್ಬರನ್ನ ಇನ್ನೊಬ್ಬರ ಮೇಲೆ ಎತ್ಕಟ್ಟೋದು, ಅವ್ರ ಮೇಲೆ ಎತ್ಕಟ್ಟೋದು, ಕೂಗಾಡ್ತಕ್ಕಂಥದ್ದು. ಈಗ ಯಾವುದೋ ಸ್ಟ್ರೈಕು ನಗರಪೇಟೆಯಲ್ಲಿ ತಮಿಳ್ನಾಡು ವಿರುದ್ಧ ಮಾತನಾಡ್ತಾರೆ, ಡೆಲ್ಲಿಯಿಂದ ಬಂದಿದ್ರು ಅಂತ ಮಾತಾಡ್ತಾರೆ. ಇದು ಚುನಾವಣೆ ಸಂದರ್ಭ ಅಲ್ಲ, ಇದೆಲ್ಲ ಎತ್ಕಟ್ಟತಕ್ಕಂಥದ್ದಲ್ಲ. ಇದು ಸಾಮರಸ್ಯ ಹಾಳು ಮಾಡ್ತಾ ಇದ್ದಾರೆ ಸರ್. ಹೌದು, 100ಕ್ಕೆ 100 ಹೌದು. ಈ ಥರ ಬೆಂಗಳೂರಿನಲ್ಲಿ ಯಾವುದೂ ಕೂಡ ಇಲ್ಲ. ನೀತಿ ಸಂಹಿತೆ ಇರುವ ಸಂದರ್ಭದಲ್ಲಿ ಇದೆಲ್ಲ ಆಗ್ತದೆ. ನನಗೇನೆ ಭಯ ಆಗ್ತದೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋಕ್ಕೆ. ಈ ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಅಭ್ಯರ್ಥಿ ಪರ ಕೆಲಸ ಮಾಡ್ತೀರಾ ಅಂತ ಸರ್? ಸರ್, ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಅಭ್ಯರ್ಥಿ ಪರ ಕೆಲಸ ಮಂಗಳೂರು, ಉಡುಪಿ ಗೋ ಬ್ಯಾಕ್ ಅಂತ ಅವರೇ ಕಳಿಸಿದ ಮೇಲೆ ಅಲ್ವಾ, ನಾವ್ಯಾಕೆ ಮಾಡಲಿ? ಚಿಕ್ಕಮಗಳೂರು, ಉಡುಪಿಯವರೇ 10 ವರ್ಷ MP ಇದ್ಕೊಂಡು ಅವರೇ ಗೋ ಬ್ಯಾಕ್ ಅಂತೇಳಿ ಕ್ಯಾಕ್ಸ್ ಉಗಿದು ಎಲ್ಲ ಕಳಿಸಾದ್ಮೇಲೆ ನಾವು ಬೆಂಗಳೂರಿನವ್ರು ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡ್ತೀವಿ. ಇನ್ನು ಟೈಮ್ ಇದೆ. ಸೈಲೆಂಟ್ ಆಗಿರ್ತೀರಿ ಸರ್? ಟೈಮ್ ಇದೆ, ಎಲೆಕ್ಷನ್ ಟೈಮ್ ಇದೆ ಇನ್ನುವೇ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ಶಾಸಕರಾದಂಥ ST ಸೋಮಶೇಖರ್ ಅವರ ಮಾತು. ಈಗ ಇರ್ತಕ್ಕಂಥ ಬೆಂಗಳೂರಿನ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ತಮಿಳರು, ತೆಲುಗರು, ಹಿಂದಿ ಮಾತನಾಡೋರು ಅನ್ನುವಂತಹ ಭೇದ ಭಾವವನ್ನು ಉಂಟು ಮಾಡುವ ಮೂಲಕ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಬೇಕೋ ಬೇಡೋ ಅನ್ನೋದನ್ನ ಡಿಸೈಡ್ ಮಾಡ್ತೇವೆ. ಇಲ್ಲ, ಈಗ ನಾನು ಈ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. 12 ದಿನಗಳಲ್ಲಿ ನಾನು ಈ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಉಡುಪಿ ಚಿಕ್ಕಮಗಳೂರಿನಿಂದ ಇವರಿಗೆ ಯಾರು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋ ಬ್ಯಾಕ್ ಅಂತ ಏನು ಕಳಿಸಲಾಗಿದೆ, ಅಂಥವರ ಪರವಾಗಿ ನಾನು ಕೆಲಸ ಮಾಡಬೇಕನ್ನುವಂಥ ಒಂದಷ್ಟು ಮನಸ್ಸು ಕೂಡ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ತಿಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.